ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದ ವಿಭಿನ್ನ ಶೈಲಿಯ ಮೂಲಕ ಗುರುತಿಸಿಕೊಂಡಿರುವ ನಟ, ನಿರ್ದೇಶಕ ರಾಜ್ ಬಿ ಶೆಟ್ಟಿ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಒಂದು ಮೊಟ್ಟೆಯ ಕಥೆಯಿಂದ ಹಿಡಿದು ಟೋಬಿವರೆಗೂ ಅವರು ಬೆಳೆದು ಬಂದ ಹಾದಿ ರೋಚಕ. ಆದ್ರೆ ತೆರೆಯ ಮೇಲೆ ಗಂಭೀರವಾಗಿ ಕಾಣುವ ಈ ನಟನ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ರಾಜ್ ಬಿ ಶೆಟ್ಟಿ ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ತಮ್ಮ ಜೀವನದ ಅತ್ಯಂತ ನೋವಿನ ಮತ್ತು ಕಲಿಯುವಿಕೆಯ ಹಂತವಾದ ಲವ್ ಬ್ರೇಕಪ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. 6 ವರ್ಷಗಳ ಕಾಲ ಒಬ್ಬ ಹುಡುಗಿಯ ಜೊತೆಗಿದ್ದ ರಾಜ್ ಇದ್ದಕ್ಕಿದ್ದಂತೆ ಬ್ರೇಕಪ್ ಮಾಡಿಕೊಂಡಿದ್ದು ಯಾಕೆ? ಆ ಬ್ರೇಕಪ್ ಅವರನ್ನು ಹೇಗೆ ಬದಲಿಸಿತು? ಈ ಎಲ್ಲ ಕುತೂಹಲಕಾರಿ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಕರಾವಳಿಯ ಈ ಪ್ರತಿಭೆ ಚಿತ್ರರಂಗಕ್ಕೆ ಬಂದಿದ್ದು ತುಂಬಾನೇ ಸರಳವಾಗಿ. ಒಂದು ಮೊಟ್ಟೆಯ ಕಥೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದವರು ರಾಜ್. ನಂತರ ಗರುಡ ಗಮನ, ವೃಷಭವಾಹನ, ಸ್ವಾತಿ ಮುತ್ತಿನ ಮಳೆಹನಿಯೇ ಅಂತಹ ಸಿನಿಮಾಗಳ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡರು. ಅವರ ಸಿನಿಮಾಗಳು ಬಜೆಟ್ನಲ್ಲಿ ಚಿಕ್ಕದಾಗಿದ್ದರೂ ಕಂಟೆಂಟ್ನಲ್ಲಿ ಯಾವಾಗಲೂ ಶ್ರೀಮಂತವಾಗಿರುತ್ತವೆ. ಇಷ್ಟೆಲ್ಲ ಸಕ್ಸೆಸ್ ಕಂಡಿರೋ ರಾಜ್ ಅವರ ಜೀವನದಲ್ಲಿ ಪ್ರೀತಿ ಮತ್ತು ನೋವು ಕೂಡ ಸಮನಾಗಿ ಬಂದಿದೆ. ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ರಾಜ್ ಒಂದು ವಿಷಯ ನೆನಪಿಸಿಕೊಂಡಿದ್ದಾರೆ. ಅವರ ಜೀವನದಲ್ಲಿ ಒಬ್ಬ ಹುಡುಗಿ ಸುಮಾರು 6 ವರ್ಷಗಳ ಕಾಲ ಜೊತೆಗಿದ್ದಳಂತೆ. ಆ ಸಂಬಂಧ ಶುರುವಾಗುವ ಮೊದಲೇ ರಾಜ್ ಆಕೆಗೆ ಒಂದು ಮಾತು ಹೇಳಿದ್ದರಂತೆ. ನೋಡು, ನೀನು ಯಾವತ್ತಾದರೂ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ನಿರ್ಧರಿಸಿದ್ರೆ ನಾನು ನಿನ್ನನ್ನು ಯಾಕೆ ಅಂತ ಒಂದು ಪ್ರಶ್ನೆಯನ್ನೂ ಕೇಳಲ್ಲ ಎಂದು ಮುಕ್ತವಾಗಿ ಹೇಳಿದ್ದರು. ಆದ್ರೆ 6 ವರ್ಷಗಳ ನಂತರ ಆಕೆ ರಾಜ್ ಅವರನ್ನು ಬಿಟ್ಟು ಹೋದಾಗ ರಾಜ್ ಅವರು ಅಂದುಕೊಟ್ಟ ಮಾತಿನಂತೆ ಯಾವುದೇ ಪ್ರಶ್ನೆ ಕೇಳದೆ ಸುಮ್ಮನಾದರಂತೆ. ಆದ್ರೆ ಆ ಸಮಯದಲ್ಲಿ ಅವರಿಗಾದ ನೋವು ಮತ್ತು ಅನುಭವಗಳು ಅವರ ಜೀವನವನ್ನೇ ಬದಲಿಸಿತು. ಸಾಮಾನ್ಯವಾಗಿ ಬ್ರೇಕಪ್ ಆದ್ರೆ ಎಲ್ಲರೂ ಎದುರಿಗಿದ್ದವರನ್ನು ದೂರುತ್ತಾರೆ. ಆದ್ರೆ ರಾಜ್ ಬಿ ಶೆಟ್ಟಿ ಹಾಗಲ್ಲ. ಅವರು ಹೇಳುವ ಪ್ರಕಾರ, ಅವಳು ಆ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋಗದಿದ್ದರೆ ನಾನು ಇವತ್ತು ಒಬ್ಬ ಕೆಟ್ಟ ಮನುಷ್ಯನಾಗಿ ಉಳಿದುಕೊಳ್ಳುತ್ತಿದ್ದೆ ಎಂದಿದ್ದಾರೆ. ಯಾಕೆ ಹೀಗೆ ಹೇಳಿದರು ಗೊತ್ತಾ? ರಾಜ್ ಅವರ ಪ್ರಕಾರ ಆ ಸಮಯದಲ್ಲಿ ಅವರು ಆಕೆಗೆ ಕೊಡಬೇಕಾದ ಪ್ರೀತಿ ಮತ್ತು ಸಮಯವನ್ನು ಸರಿಯಾಗಿ ನೀಡಿರಲಿಲ್ಲವಂತೆ. ಆ ಬ್ರೇಕಪ್ ಅವರಿಗೆ ತಮ್ಮ ತಪ್ಪುಗಳ ಅರಿವಾಗುವಂತೆ ಮಾಡಿತು. ನೀನು ನನ್ನ ಜೊತೆ ಇರಲು ಯೋಗ್ಯನಲ್ಲ ಎಂಬ ಸತ್ಯವನ್ನು ಆಕೆಗೆ ತಿಳಿಸಿಕೊಟ್ಟಳು ಎಂದು ರಾಜ್ ಬಹಳ ವಿನಮ್ರವಾಗಿ ಹೇಳಿಕೊಂಡಿದ್ದಾರೆ. ಈ ಘಟನೆ ಅವರನ್ನು ವೈಯಕ್ತಿಕವಾಗಿ ಬೆಳೆಯಲು ಮತ್ತು ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಹಾಯ ಮಾಡಿತು. ಕೇವಲ ಆ 6 ವರ್ಷದ ಸಂಬಂಧ ಮಾತ್ರವಲ್ಲ, ಅದರ ನಂತರ ಕೂಡ ಮತ್ತೊಂದು ಲವ್ ಸ್ಟೋರಿ ಇತ್ತಂತೆ. ಆದರೆ ಅದು ಬಹಳ ಬೇಗನೆ ಕೊನೆಗೊಂಡಿತು ಎಂದು ಅವರು ಹೇಳಿದ್ದಾರೆ. ಇದೀಗ ರಾಜ್ ಅವರ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಆಕೆಯ ಬಗ್ಗೆ ಮಾತನಾಡುತ್ತಾ, ನಮ್ಮಿಬ್ಬರಿಗೂ ಜೀವನದಲ್ಲಿ ಹುಡುಕಾಟ ಇದೆ, ನಾವೀಗ ಇಬ್ಬರೂ ಖುಷಿಯಾಗಿದ್ದೇವೆ ಎಂದು ತಮ್ಮ ಪತ್ನಿಯ ಬಗ್ಗೆ ಪರೋಕ್ಷವಾಗಿ ಸೂಚನೆ ನೀಡಿದ್ದಾರೆ. ರಾಜ್ ಜೀವನದ ಈ ಹಂತದಲ್ಲಿ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ಎಂಬುದು ಅವರ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ವೀಕ್ಷಕರೇ, ರಾಜ್ ಬಿ ಶೆಟ್ಟಿಯವರ ಈ ಮಾತುಗಳು ಎಲ್ಲರಿಗೂ ಒಂದು ಪಾಠ. ಬ್ರೇಕಪ್ ಅಂದ್ರೆ ಬರೀ ನೋವಲ್ಲ, ಅದು ನಮ್ಮನ್ನು ನಾವು ತಿದ್ದಿಕೊಳ್ಳುವ ಒಂದು ಅವಕಾಶ ಕೂಡ ಆಗಿರಬಹುದು ಎಂಬುದು ರಾಜ್ ಅವರ ಮಾತುಗಳ ಸಾರಾಂಶ. ಸಿನಿಮಾ ರಂಗದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಮ್ಮ ಸೋಲು ಮತ್ತು ತಪ್ಪುಗಳನ್ನು ಒಪ್ಪಿಕೊಳ್ಳುವ ಅವರ ಈ ಗುಣವೇ ಅವರನ್ನು ಎಲ್ಲರಿಗಿಂತ ಭಿನ್ನವಾಗಿಸುತ್ತದೆ. ನಿಮಗೆ ರಾಜ್ ಬಿ ಶೆಟ್ಟಿಯವರ ಈ ನಿರ್ಧಾರ ಮತ್ತು ಅವರ ಲೈಫ್ ಫಿಲಾಸಫಿ ಬಗ್ಗೆ ಏನನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.